ನಿಮ್ಮ ದಾಖಲೆಗಳ ಬಗ್ಗೆ ತಿಳಿದುಕೊಳ್ಳಿ. ನೋ ಯೋರ್ ಡಾಕ್ಯುಮೆಂಟ್ಸ್ ಆಭಾರ್ ಕಾರ್ಡ್. ಈ ತಂತ್ರಜ್ಞಾನದ ಯುಗವು ಹಲವು ವಿಷಯಗಳು ಸಾಧ್ಯವಾಗಿಸಿದೆ. ಉದಾಹರಣೆಗೆ, ನಿಮ್ಮ ಮತ್ತು ನಿಮ್ಮ ಕುಟುಂಬದ ಸದಸ್ಯರ ಆರೋಗ್ಯ ಸಂಬಂಧಿತ ಮಾಹಿತಿಯನ್ನು ನಿಮ್ಮ ಕಂಪ್ಯೂಟರ್ ಅಥವಾ ಫೋನ್ನಲ್ಲಿ ಸುರಕ್ಷಿತವಾಗಿರಿಸಿಕೊಳ್ಳುವುದು. ಆಭಾರ್ ಕಾರ್ಡ್ ಖಾತೆ ಅಥವಾ ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆ ಸಂಖ್ಯೆಯು 14 ಅಂಕೆಗಳನ್ನು ಹೊಂದಿದ್ದು, ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಡಿಯಲ್ಲಿ ಬರುತ್ತದೆ. ಇದನ್ನು ಯಾರು ಬೇಕಾದರೂ ಮಾಡಿಸಬಹುದು. ಮೊದಲು ಆಭಾರ್ ಕಾರ್ಡ್ ಅಂದರೆ ಆಭಾರ್ ಖಾತೆಯನ್ನು ಆನ್ಲೈನ್ನಲ್ಲಿ ತೆರೆಯುವ ಪ್ರಕ್ರಿಯೆಯನ್ನು ನೋಡೋಣ. ಆನ್ಲೈನ್ನಲ್ಲಿ ಆಭಾರ್ ಖಾತೆಯನ್ನು ತೆರೆಯಲು ಕಂಪ್ಯೂಟರ್ನಲ್ಲಿ ಗೂಗಲ್ ಸರ್ಚ್ ಬಾರ್ನಲ್ಲಿ ಆಭಾರ್ ಎಂದು ಟೈಪ್ ಮಾಡಿ ಮತ್ತು ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರದ ಈ ಅಧಿಕೃತ ಸೈಟ್ಗೆ ಭೇಟಿ ನೀಡಿ. ಆಭಾರ್ ಕಾರ್ಡ್ ಮಾಡಲು ನೀವು ಆಧಾರ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಬಳಸಬಹುದು. ಉದಾಹರಣೆಗೆ, ಇಲ್ಲಿ ನಾವು ಆಧಾರ್ ಕಾರ್ಡ್ ಅನ್ನು ಆಯ್ಕೆ ಮಾಡಿಕೊಳ್ಳೋಣ. ನಿಮ್ಮ ಆಧಾರ್ ಸಂಖ್ಯೆಯ 12 ಅಂಕೆಗಳನ್ನು ಸರಿಯಾಗಿ ಭರ್ತಿ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ ಅನ್ನು ಮೊಬೈಲ್ ಫೋನ್ಗೆ ಲಿಂಕ್ ಮಾಡಬೇಕು, ಏಕೆಂದರೆ ಅದಕ್ಕೆ OTP ಸಂಖ್ಯೆ ಬರುತ್ತದೆ. ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಅದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಬಳಸಲು ನಿಮಗೆ ಯಾವುದೇ ಆಕ್ಷೇಪಣೆ ಇಲ್ಲದಿದ್ದರೆ ನಿಮ್ಮ ಒಪ್ಪಿಗೆಯನ್ನು ತಿಳಿಸಿ. ಕ್ಯಾಪ್ಚಾ ನೋಡಿ ಮತ್ತು ಸರಿಯಾಗಿ ಉತ್ತರವನ್ನು ನಮೂದಿಸಿ. ಈ ರೀತಿಯಾಗಿ ಆಧಾರ್ ದೃಢೀಕರಣದ ನಂತರ ನೆಕ್ಸ್ಟ್ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ಗೆ ಬಂದ OTP ಸಂಖ್ಯೆಯನ್ನು ನೀವು ಇಲ್ಲಿ ನಮೂದಿಸಬೇಕು. ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಮತ್ತು ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ವೆರಿಫೈ ಮಾಡಲಾಗುತ್ತದೆ ಮತ್ತು ನಿಮಗೆ ಅದರ ನೋಟಿಫಿಕೇಶನ್ ಕಾಣುತ್ತದೆ. ಈಗ ನೀವು ನಿಮ್ಮ ಇಮೇಲ್ ವಿಳಾಸವನ್ನು ನಮೂದಿಸಿ ಮತ್ತು ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಮೇಲ್ ವಿಳಾಸ ವೆರಿಫಿಕೇಶನ್ಗಾಗಿ ನೀವು ಪಾಪ್ಅಪ್ ನೋಟಿಫಿಕೇಶನ್ ಅನ್ನು ಪಡೆಯುತ್ತೀರಿ. ನಂತರ ನೀವು ನಿಮ್ಮ ಇಮೇಲ್ಗೆ ಹೋಗಿ ವೆರಿಫೈಗಾಗಿ ಸ್ವೀಕರಿಸಿದ ಮೇಲ್ ಅನ್ನು ನಿಮ್ಮ ಇನ್ಬಾಕ್ಸ್ನಲ್ಲಿ ತೆರೆಯಬೇಕು ಮತ್ತು ಲಿಂಕ್ ಅನ್ನು ಕ್ಲಿಕ್ ಮಾಡಬೇಕು. ನಂತರ ನಿಮ್ಮ ಇಮೇಲ್ ವಿಳಾಸವನ್ನು ವೆರಿಫೈ ಮಾಡಲಾಗುತ್ತದೆ. ನಂತರ ಆಭಾರ್ ಫಾರ್ಮ್ ವಿಂಡೋಗೆ ಬಂದು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು ಆಭಾರ್ ವಿಳಾಸವನ್ನು ರಚಿಸಲು ವಿಂಡೋವನ್ನು ನೋಡುತ್ತೀರಿ. ನೀವು ನಿಮ್ಮ ವೈಯಕ್ತಿಕ ಇಮೇಲ್ ವಿಳಾಸವನ್ನು ರಚಿಸಿದಂತೆಯೇ ನೀವು ಆಭಾರ್ ವಿಳಾಸವನ್ನು ರಚಿಸಬೇಕಾಗುತ್ತದೆ. ನಿಮ್ಮ ಹೆಸರಿನ ಪ್ರಕಾರ ಕೆಲವು ಸೂಚಿಸಲಾದ ವಿಳಾಸಗಳನ್ನು ಇಲ್ಲಿ ನೀವು ನೋಡುತ್ತೀರಿ. ನೀವು ಈ ವಿಳಾಸಗಳಿಂದ ಆಯ್ಕೆ ಮಾಡಬಹುದು ಅಥವಾ ನೀವು ವಿಳಾಸವನ್ನು ಕಸ್ಟಮೈಸ್ ಮಾಡಬಹುದು. ಮತ್ತು ಈಗ ನೀವು ಕ್ರಿಯೇಟ್ ಆಭಾರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಆಭಾರ್ ಕಾರ್ಡ್ ಅನ್ನು ರಚಿಸಲಾಗಿದೆ. ನೀವು ಅದನ್ನು ಡೌನ್ಲೋಡ್ ಮಾಡಬಹುದು ಅಥವಾ ಮುದ್ರಿಸಿ ನಿಮ್ಮೊಂದಿಗೆ ಇಟ್ಟುಕೊಳ್ಳಬಹುದು. ಬನ್ನಿ, ಆಭಾರ್ ಕಾರ್ಡ್ ಅನ್ನು ತಿಳಿದುಕೊಳ್ಳೋಣ. ಇದು ನಿಮ್ಮ 14 ಅಂಕಿಯ ಖಾತೆ ಸಂಖ್ಯೆ ಮತ್ತು ನಿಮ್ಮ ವಿಶಿಷ್ಟವಾದ ಆಭಾರ್ ವಿಳಾಸವಾಗಿದೆ. ಇದು ನಿಮ್ಮ ಸ್ಕ್ಯಾನ್ ಕೋಡ್. ಆಭಾರ್ ಖಾತೆಯ ಇತರ ಹಲವು ಪ್ರಯೋಜನಗಳಿವೆ. ಇದರ ಮೂಲಕ ನೀವು ನಿಮ್ಮ ಸಂಪೂರ್ಣ ಮಾಹಿತಿಯನ್ನು ಯಾವುದೇ ಆರೋಗ್ಯ ರಕ್ಷಣಾ ವ್ಯವಸ್ಥೆಯೊಂದಿಗೆ ಹಂಚಿಕೊಳ್ಳಬಹುದು. ನೆನಪಿಡಿ, ಇದು ನಿಮಗೆ ಚಿಕಿತ್ಸೆಯಲ್ಲಿ ಯಾವುದೇ ಅನುಕೂಲ ಅಥವಾ ಪ್ರಯೋಜನವನ್ನು ನೀಡುವುದಿಲ್ಲ. ಬದಲಾಗಿ ಪರೀಕ್ಷಾ ವರದಿಗಳು, ವೈದ್ಯರ ಪ್ರಿಸ್ಕ್ರಿಪ್ಷನ್ಗಳು ಮತ್ತು ಆರೋಗ್ಯ ಸಂಬಂಧಿತ ಮಾಹಿತಿಯನ್ನು ಡಿಜಿಟಲ್ ರೂಪದಲ್ಲಿ ಸುರಕ್ಷಿತವಾಗಿರಿಸುವುದು ಇದರ ಉದ್ದೇಶವಾಗಿದೆ. ಇದು ವೈದ್ಯರಿಗೆ ನಿಮ್ಮ ಸ್ಥಿತಿಯನ್ನು ನಿರ್ಣಯಿಸಲು ಸಹಾಯ ಮಾಡುತ್ತದೆ. ಮತ್ತು ಆಸಕ್ತಿದಾಯಕ ವಿಷಯವೆಂದರೆ, ನೀವು ಒಂದು ಮೊಬೈಲ್ ಸಂಖ್ಯೆಯಲ್ಲಿ 6 ಕುಟುಂಬ ಸದಸ್ಯರಿಗೆ ಪ್ರತ್ಯೇಕ ಆಭಾರ್ ಖಾತೆಗಳನ್ನು ರಚಿಸಬಹುದು. ಸರ್ಕಾರಿ ಆಸ್ಪತ್ರೆಗಳಲ್ಲಿ OPD ನೋಂದಣಿಗೆ ಆಭಾರ್ ಸ್ಕ್ಯಾನ್ ಕೋಡ್ ಅನ್ನು ಸಹ ಬಳಸಬಹುದು. ಆಭಾರ್ ಕಾರ್ಡ್ ಎಷ್ಟು ಪ್ರಯೋಜನಗಳನ್ನು ಹೊಂದಿದೆ ಎಂದು ನೀವೇ ನೋಡಿ. ಇಷ್ಟೇ ಅಲ್ಲ, ಇದು ನಿಮ್ಮ ಮಾಹಿತಿಯನ್ನು ಸಂಪೂರ್ಣವಾಗಿ ಸುರಕ್ಷಿತ ಮತ್ತು ಗೌಪ್ಯ ರೀತಿಯಲ್ಲಿ ಇರಿಸುತ್ತದೆ ಮತ್ತು ನಿಮ್ಮ ಒಪ್ಪಿಗೆ ಇಲ್ಲದೆ ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ. ಹಾಗಾದರೆ ನೀವು ಯಾವುದಕ್ಕಾಗಿ ಕಾಯುತ್ತಿದ್ದೀರಿ? ಇಂದೇ ನಿಮ್ಮ ಆಭಾರ್ ಕಾರ್ಡ್ ಮಾಡಿಸಿ.